ಮಹಿಳಾ ಸಬಲೀಕರಣಕ್ಕೆ ಪ್ರತಿಯೊಬ್ಬರು ಕೈಜೋಡಿಸಬೇಕು, ಅಂದಾಗ ಮಾತ್ರ ಮಹಿಳಾ ಸಬಲೀಕರಣ ಆಗಲು ಸಾಧ್ಯ ಎಂದು ಡಾಕ್ಟರ್ ಲತಾ ಎಸ್ ಮುಳ್ಳೂರು, ರಾಷ್ಟ್ರೀಯ ಅಧ್ಯಕ್ಷರು, ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕರ ಫೆಡರೇಷನ್ ನವದೆಹಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ ಇವರು ಹೇಳಿದರು. ಅವರು ಹೆಣ್ಣು ಜಗದ ಕಣ್ಣು ಸಾಹಿತ್ಯ ವೇದಿಕೆ ರಾಜ್ಯ ಘಟಕ ರಾಯಚೂರು, ಶ್ರೀಮತಿ ದ್ರಾಕ್ಷಾಯಣಿ ಬಸವರಾಜ್ ಮಾಜಿ ಅಧ್ಯಕ್ಷರು, ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿ ಧಾರವಾಡ ಇವರ ಸ್ಮರಣಾರ್ಥವಾಗಿ ಮಹಿಳಾ ಸಮಾವೇಶ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಕರ್ನಾಟಕ ಕುಲ ಪುರೋಹಿತ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಹಮ್ಮಿಕೊಂಡ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಾಧನೆಯನ್ನ ಮಾಡಿದರೆ ನೀವು ಅವರಂತೆ ಆಗ್ಬೇಕು ಅಂತ ಹೇಳಿ ನಾವು ಮಕ್ಕಳಿಗೆ ಹೇಳಿ ಅವರ ಜೀವನ ಚರಿತ್ರೆಯನ್ನು ಹೇಳಿ ಅವರಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಿ ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಹೇಳಿ ಬೇರೆ ಬೇರೆ ಸರ್ಕಾರಗಳು ಬಂದಾಗ ಆದೇಶವನ್ನ ಮಾಡ್ತಾ ಬಂದ್ರು. ನಮ್ಮ ಸಂಘಟನೆ ಸ್ಥಾಪನೆ ಆದ್ಮೇಲೆ 2018-19 ನಮ್ಮ ಸಂಘಟನೆ ಸ್ಥಾಪನೆ ಆಯ್ತು. ಅವಾಗ ನಾವು ಶಿಕ್ಷಣ ಸಚಿವರಿಗೆ ಭೇಟಿಯಾದ್ವಿ. ಸರ್, ಹಲವಾರು ಪುರುಷರ ದಿನಾಚರಣೆಗಳನ್ನ ಶಾಲೆಗಳಲ್ಲಿ ಆಚರಿಸಬೇಕು ಅಂತ ಆದೇಶವನ್ನ ಮಾಡ್ತಾ ಬಂದಿದ್ದೀರಾ. ಆದ್ರೆ ಶಾಲೆಗಳಲ್ಲಿ ಆಚರಿಸಬೇಕು ಅಂತ ಆದೇಶವನ್ನ ಮಾಡ್ತಾ ಬಂದಿದ್ದೀರಾ. ಆದ್ರೆ ಇಲ್ಲಿಯವರೆಗೂ ಒಬ್ಬ ಮಹಿಳೆ ದಿನಾಚರಣೆಯನ್ನು ಶಾಲೆಗಳಲ್ಲಿ ಆಚರಿಸಬೇಕು ಅಂತ ಹೇಳಿ ಯಾವ ಸರ್ಕಾರವೂ ಇಲ್ಲಿಯವರೆಗೆ ಆದೇಶವನ್ನ ಮಾಡಿಲ್ಲ. ಹಲವಾರು ಸಾಧಕಿಯರಿದ್ದಾರೆ ಇವತ್ತು. ಆದ್ರೆ ಅವರ ಕರ್ನಾಟಕದಲ್ಲಿ 60-65% ಹೆಣ್ಣು ಮಕ್ಕಳ ಸಂಖ್ಯೆನೇ ಇದೆ. ಭಾರತದಲ್ಲಿ 50% ಹೆಚ್ಚು ಇವತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಇದೆ. ಆದರೂ ಕೂಡ ಸಾಧನೆಯನ್ನ ಮಾಡಿದಂತ ಮಹಿಳೆಯರ ದಿನಾಚರಣೆಗಳನ್ನ ಶಾಲೆಗಳಲ್ಲಿ ಆಚರಿಸಬೇಕಂದ್ರೆ ಇಲ್ಲಿವರೆಗೆ ಯಾವ ಸರ್ಕಾರ ಒಂದು ಆದೇಶವನ್ನು ಮಾಡಿಲ್ಲ. ಆದ್ರಿಂದ ಬ್ರಿಟಿಷರ ಕಾಲದಲ್ಲಿ ಇವತ್ತು ಬ್ರಿಟಿಷರಿಂದ ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಅನ್ನಂತಹ ಬಿರುದನ್ನ ಪಡೆದವರು, ಆಗ ತಮ್ಮ ಪತಿಯಾದ ಜ್ಯೋತಿಬಾಯಿ ಫುಲೆ ಅವರಿಂದ ಶಿಕ್ಷಣವನ್ನ ಪಡೆದಂತವರು. ಇವತ್ತು ಮಹಿಳೆಯರಿಗೆ ಏನು ಇವತ್ತು ಮೌಢ್ಯಗಳಿದ್ದು, ಕೇಶಮುಂಡನೆ ಇರ್ಬೋದು, ಮತ್ತೆ ಸತಿ ಸಹಗಮನ ಪದ್ಧತಿ ಇರ್ಬೋದು, ವಿಧವೆಯರ ಮೇಲೆ ಅತ್ಯಾಚಾರ ಮಾಡುವಂತಹದ್ದು ಇರ್ಬೋದು, ಅವರಿಗೆ ಅನಾಥಾಶ್ರಮ ಮತ್ತು ಸರಳ ವಿವಾಹವನ್ನ ಮಾಡುವಂತಹದ್ದಿರ್ಬೋದು, ಬಾಲ್ಯ ವಿವಾಹವನ್ನ ವಿರೋಧಿಸುವಂತಹದ್ದಿರ್ಬೋದು, ಆ ಎಲ್ಲಾ ಮೌಢ್ಯಗಳನ್ನ ಹೆಣ್ಣು ಮಕ್ಕಳಿಗಿರುವಂತಹ ಮೂಢನಂಬಿಕೆಗಳನ್ನ ಮೌಢ್ಯಗಳನ್ನ ನಿವಾರಣೆ ಮಾಡಿದಂತವರು ಸಾವಿತ್ರಿಬಾಯಿ ಫುಲೆ ಅವರು. ಆಗಿನ ಕಾಲದಲ್ಲಿ ಅವತ್ತು 18 ಪಾಠಶಾಲೆಗಳನ್ನ ತೆಗೆದವರು. ಮೇಡಮ್ ಅವ್ರು ಹೇಳಿದ್ರು, ಅವ್ರು ಹೋಗ್ಬೇಕಾದ್ರೆ ಇವತ್ತು ಹೆಣ್ಮಕ್ಳಿಗೆ ಪಾಠ ಮಾಡ್ಬೇಕು ಅಂದ್ರೆ ಸಗಣಿ ಉಗ್ತಿದ್ರು, ಟೊಮೆಟೊ ಉಗ್ತಿದ್ರು, ಒಂದು ಬ್ಯಾಗ್ ನಲ್ಲಿ ಒಂದು ಸೀರೆಯನ್ನ ಇಟ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಮಕ್ಕಳಿಗೆ ಪಾಠವನ್ನ ಮಾಡಿ ಬರ್ಬೇಕಾದ್ರೆ ಆ ಸೀರೆಯನ್ನ ಚೇಂಜ್ ಮಾಡಿ ಬರ್ತಾ ಇದ್ರು ಅವರು. ಅಷ್ಟೊಂದು ಕೆಲವು ಜಾತಿಗಳಿಗೆ ಸೀಮಿತವಾದಂತಹ ಶಿಕ್ಷಣವನ್ನ ಎಲ್ಲಾ ಜಾತಿಗಳಿಗೂ ಇವತ್ತು ಶಿಕ್ಷಣವನ್ನ ಕೊಡುವಂತ ಮಾಡಿದವರು ಸಾವಿತ್ರಿಬಾಯಿ ಫುಲೆ ಅವರು. ಆದ್ರಿಂದ ಭಾರತದ ಪ್ರಥಮ ಶಿಕ್ಷಕಿ ಹೆಸರಿನಲ್ಲಿ ಇವತ್ತು ಒಂದು ಆದೇಶವನ್ನ ಮಾಡಿ, ಸರ್, ಎಲ್ಲಾ ಶಾಲೆಗಳಲ್ಲಿ ಇದು ಆಚರಿಸುವಂತೆ ಇವತ್ತು ನೀವು ಆದೇಶವನ್ನ ಮಾಡಬೇಕು ಅಂತ ಹೇಳಿ ಮನಮುಟ್ಟುವಂತೆ ನಾವು ಹೇಳಿದಾಗ ತಕ್ಷಣ ಅವರು ಸರ್ಕಾರಕ್ಕೆ ಪತ್ರ ಬರೆದು 2018-19 ನಮ್ಮ ಸಂಘಟನೆಯಿಂದ ಕರ್ನಾಟಕದ ಎಲ್ಲ ಶಾಲೆಗಳಲ್ಲಿ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಪದವೀಧರ ಪ್ರೌಢ ಶಾಲೆಗಳಲ್ಲಿ ಈ ದಿನಾಚರಣೆಯನ್ನು ಆಚರಿಸಬೇಕು ಅಂತೇಳಿ ಆಗಿನ ಶಿಕ್ಷಣ ಸಚಿವರಾದಂತ ಸುರೇಶ್ ಕುಮಾರ್ ಸರ್ ನಮಗೆ ಆದೇಶವನ್ನ ಮಾಡಿಸಿಕೊಟ್ರು. ಬೆಂಬಲವನ್ನ ಕೊಡ್ತಾ ಒಟ್ಟಾರೆ ಮಹಿಳಾ ಸಬಲೀಕರಣಕ್ಕೆ ನಾಂದಿಯನ್ನ ಹಾಡುವಂತ ಕೆಲಸವನ್ನ ನಾವೆಲ್ಲ ಮಾಡೋಣ. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಹೇಳಿ ನಾನು ಬೇಡಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೊತೆಗೆ ಸಾವಿತ್ರಿಬಾಯಿ ಫುಲೆ ಚಲನಚಿತ್ರವನ್ನ ರಾಜ್ಯಾದ್ಯಂತ ನಾವು ಬಿಡುಗಡೆ ಮಾಡಿದೀವಿ. ತಾರಾ ಅನುರಾಧ ಅವರು ಇವತ್ತು ಸಾವಿತ್ರಿಬಾಯಿ ಫುಲೆ ಪಾತ್ರವನ್ನ ಮಾಡಿದ್ದಾರೆ. ಜ್ಯೋತಿಬಾಯಿ ಫುಲೆ ಪಾತ್ರವನ್ನ ಸರ್ಜು ಕಾಟ್ಕರ್ ಅವರು, ಇವರು ಸುಚೇಂದ್ರ ಪ್ರಸಾದ್ ಅವರು ಮಾಡಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಪತ್ರಿಕಾ ಒಂದು ಸರ್ಜು ಕಾಟ್ಕರ್ ಅವರು ಕಾದಂಬರಿ ಆಧಾರಿತ ಚಲನಚಿತ್ರವಾಗಿದೆ. ವಿಶಾಲ್ ರಾಜನ್ ನಿರ್ದೇಶನದಲ್ಲಿ ಹಾಗೂ ಬಸವರಾಜ್ ಭೂತಾಳಿ ಅವರು ಇಲ್ಲಿಯವರು ನಿರ್ಮಾಪಕರು, ಗೋಕಾವಿ ಅವರು, ಅವರ ಒಂದು ನಿರ್ಮಾಣದಲ್ಲಿ ಚಲನಚಿತ್ರವನ್ನ ರಾಜ್ಯಾದ್ಯಂತ ನಾವು ಬಿಡುಗಡೆ ಮಾಡಿದ್ವಿ. ಹೀಗಾಗಿ ಆ ಚಲನಚಿತ್ರವನ್ನ ನೋಡಿದ್ರಾಗ ನಿಜವಾಗ್ಲೂ ಹೆಣ್ಣು ಮಕ್ಕಳು ಬ್ರಿಟಿಷರ ಕಾಲದಲ್ಲಿ ಎಂಥ ತೊಂದರೆ ಇತ್ತು, ಎಷ್ಟೊಂದು ಹೆಣ್ಮಕ್ಳಿಗೆ ದೌರ್ಜನ್ಯ ಆಗ್ತಾ ಇತ್ತು ಅನ್ನೋದನ್ನ ಪ್ರತಿಯೊಬ್ಬರು ಯಾವ ರೀತಿ ದಿಟ್ಟತನದಿಂದ ಎದುರಿಸಿ ಇವತ್ತು ಧೈರ್ಯವಾಗಿ ಸಾಧನೆ ಮಾಡಿದ್ದಾರೆ ಅನ್ನೋದಕ್ಕೆ ಆ ಚಲನಚಿತ್ರ ಕೂಡ ಒಂದು ಸಾಕ್ಷಿಯಾಗಿದೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಸಂಘಟನೆ ಯಾವ ರೀತಿ ಕೆಲಸ ಮಾಡುತ್ತಿದೆ ಎಂದು ವಿವರಿಸಿದ ಅವರು, ಸಮಾಜದಲ್ಲಿ ಧೈರ್ಯದಿಂದ ಮುನ್ನುಗ್ಗಿದಾಗ ಮಾತ್ರ ಯಶಸ್ಸನ್ನ ಕಾಣಲು ಸಾಧ್ಯ ಎಂದರು. ಇನ್ನು ಈ ಸಮಾರಂಭವನ್ನು ಶ್ರೀಮತಿ ಜಯಶ್ರೀ ಕಾರ್ಯಕಾರ್, ಪ್ರಿನ್ಸಿಪಾಲ್ ಡಯಟ್ ಧಾರವಾಡ ಇವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸ್ತ್ರೀ ಪುರುಷ ಸರಿ ಸಮಾನವಾಗಿರುವ ಸಮಾಜದಲ್ಲಿ ಸಂಘಟನೆಯನ್ನ ಮಾಡುವುದು ಕೂಡ ತುಂಬಾ ಕಷ್ಟಕರ. ಅಂಥದ್ರಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಕಾಲದಲ್ಲಿ ಫುಲೆ ಅವರು ಕಷ್ಟಪಟ್ಟ ದಿನಗಳನ್ನು ವಿವರಿಸಿ ಸಂಘಟಕರಿಗೆ ಅಭಿನಂದಿಸಿದರು. ನಾನು 94ರಲ್ಲಿ ನಮ್ಮ ಶಿಕ್ಷಣ ಇಲಾಖೆಗೆ ಸೇರಿದವಳು. ಅವಾಗಿಂದಲೂ ಕೂಡ ನೋಡ್ತಾ ಇದ್ದೆ, ನಮ್ಮ ಎಲ್ಲಾ ಶಿಕ್ಷಕ ಬಳಗದ ನನಗೆ ಬಹಳಷ್ಟು ಪರಿಚಯ ಇದೆ. ಇಂಥ ಒಂದು ಸಾವಿತ್ರಿ ಫುಲೆ ಮಾತೆಯ ಮಕ್ಕಳು ನಮ್ಮಲ್ಲಿ ಹುಟ್ಟುತ್ತಾ ಇದ್ದಾರೆ, ಈ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಹೆಣ್ಣು
ಏನು ಈ ಸಮುದಾಯ ಇದೆ, ಹೆಣ್ಮಕ್ಳ ಸಮುದಾಯಕ್ಕೆ ಬಹಳ ಗೌರವ ತಂದು ಕೊಟ್ಟಂತಹ ವಿಷಯ ಆಗಿರ್ತಾ ಇದೆ. ಅದಕ್ಕೆ ಅವ್ರಿಗೊಂದು ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಳ್ಳೂರವರು ಇರ್ಬೋದು, ಲತಾ ಮುಳ್ಳೂರವ್ರು ಏನು ಕಡಿಮೆ ಇಲ್ಲ, ಅವರು ಕೂಡ ಬಹಳ ಉತ್ತಮ ಏನು ಭಾರತದಾದ್ಯಂತ ಇರುವಂತಹ ಒಂದು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಅವರ ಪುಲೆಯವರ ಒಂದು ಸಂಘಟನೆಯನ್ನ ಮಾಡಿ ಮಹಿಳೆಯರನ್ನೆಲ್ಲ ಒಗ್ಗೂಡಿಸಿ ಅವರು ಆ ಕಾಲದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ರು, ಈ ಒಂದು ಆಧುನಿಕ ಕಾಲದಲ್ಲೂ ಕೂಡ ಮಹಿಳಾ ಸಂಘಟನೆಗಳ ಅವಶ್ಯಕತೆ ಇದೆ, ಮಹಿಳೆಯರಿಗಾಗಿ ಮಹಿಳೆಯರು ಶ್ರಮಿಸುವಂತ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ನಮ್ಮ ಜೊತೆಗಿದ್ದು ನಮ್ಮವ್ರನ್ನೆಲ್ಲ ಸಂಘಟಿಸಿ ಒಳ್ಳೊಳ್ಳೆ ಉತ್ತಮ ಕಾರ್ಯಗಳನ್ನು ಮಾಡಿ ಉತ್ತಮ ಕಾರ್ಯವನ್ನ ಮಾಡಿದಂಥವ್ರನ್ನ ಗುರುತಿಸಿ ಅವರಿಗೆ ಪುರಸ್ಕರಿಸುವಂತಹ ಅವರಲ್ಲಿ ಇನ್ನೂ ಅಷ್ಟು ಉತ್ಸಾಹ, ಒಳ್ಳೆ ಕಾರ್ಯ ಮಾಡೋದಕ್ಕೆ ಉತ್ಸಾಹ ತುಂಬುವಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಅನೇಕ ನಮ್ಮ ಮಹಿಳೆಯರು ಇವತ್ತಿನ ಕಾಲದಲ್ಲಿ ಈ ಒಂದು ಸಂಘಟನೆಗಳನ್ನ ಮಾಡಿಕೊಂಡು ವಿವಿಧ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ಇವತ್ತು ನಮ್ಮ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನ ಹಾಗೂ ನಮ್ಮ ಇವರು ದ್ರಾಕ್ಷಾಯಣಿ ಮೇಡಮ್ ಅವರ ಸ್ಮರಣಾರ್ಥ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನು ನೆನೆಸ್ಕೊಳ್ತಾ ಎಲ್ಲರಿಗೂ ನಮಸ್ಕರಿಸುತ್ತಾ ಉದ್ಘಾಟನೆಗೆ ತರಿಸಿ ನನ್ನನ್ನ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಈ ಸಮಾರಂಭದಲ್ಲಿ ಶುಭಾಯಿತ್ ಸಾಹಿತಿಗಳು ಮತ್ತು ಡಾಕ್ಟರ್ ಮಾರ್ತಂಡಯ್ಯ ದೊಡ್ಮನಿ ಮತ್ತು ಡಾಕ್ಟರ್ ಇಸ್ಪೆಲ್ಲಾ ಜೆಬಿಯರ್ ನಿಕಟಪೂರ್ವ ಸದಸ್ಯರು, ಮಾನವ ಹಕ್ಕುಗಳ ಆಯೋಗ ಬೆಂಗಳೂರು ಹಾಗೂ ಸಂಸ್ಥಾಪಕರು, ಸಾಧನಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆ ಧಾರವಾಡ ಮತ್ತು ರಜನಿ ರಾಜ್ ಅಧ್ಯಕ್ಷರು, ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆ ಮಂಡ್ಯ ಮತ್ತು ಡಾಕ್ಟರ್ ರೇಣುಕಾ ಅಮಲಾಚರಿ ಹಾಗೂ ಕುಮಾರಿ ದೇವಿಕಾ ಬಸವರಾಜ್ ಹಾಗೂ ಅಕ್ಷರತಾಯಿ ಲೂಸಿ ಸಾಲಡನ ಸೇವಾ ಸಂಸ್ಥೆಯ ಲೂಸಿ ಸಾಲಡನ ಅವರು ಮಾತನಾಡಿದರು. ಇತ್ತೀಚೆಗೆ ಹೆಣ್ಣು ಜಗದ ಕಣ್ಣು ಮಾತ್ರವಲ್ಲ, ಅಂದ್ರೆ ಒಂದು ಸಮಾಜದ ಕಣ್ಣು ಕೂಡ ಅಂತ ತೋರಿಸಿಕೊಟ್ಟಿದ್ದಾಳೆ. ಅಂದ್ರೆ ತಾನು ಪುರುಷರಿಗೆ ಯಾವುದರಲ್ಲೂ ಕಮ್ಮಿ ಇಲ್ಲ, ನಾನು ಪುರುಷರಿಗೆ ಸಮಾನ ಅಂತ, ನಾನು ಅಬಲೆಯಲ್ಲ ಸಬಲೆ ಅಂತ ಪ್ರತಿ ಒಂದು ರಂಗದಲ್ಲೂ ತನ್ನ ಸಾಧನೆಯನ್ನು ತೋರಿಸಿ ಜನರಿಗೆ ಅಚ್ಚರಿ ಬೆರಗುಗೊಳ್ಳುವಂತೆ ಈ ಸಮಾಜದಲ್ಲಿ ಒಂದು ಸ್ಥಾನ ಪಡಿತಾ ಇದ್ದಾಳೆ. ನಾಗಮ್ಮನವರು ಒಂದು ಶಬ್ದ ನನಗೆ ಲತನ್ ಬಗ್ಗೆ ಒಂದು 15 years ಮುಂಚೆ ಹೇಳಿರುವಂತ ಮಾತು, ಅದು ಒಂದೇ ಮಾತು ಇವತ್ತು ಲತನಿಗೆ ಯಾರಾದರೂ ಏನಾದರೂ ಮಾತಾಡಿದರೆ ಬಹುಶಃ ಐ ಆಮ್ ದ ಫಸ್ಟ್ ಒನ್ ಟು ರಿಯಾಕ್ಟ್ ಫಾರ್ ದ್ಯಾಟ್. ಯಾಕಿದೇನ ಹೇಳ್ತೀನಿ ಅಂದ್ರೆ, ಹೆಣ್ಮಕ್ಳನ್ನ ನಾವು ನಮ್ಮನೆ ಗೌರವಿಸ್ಕೋಬೇಕು. ಒಂದು, ಸೊ ವಿ ಶುಡ್ ಲವ್ ಅವರ್ ಸೆಲ್ಫ್. ಐ ಹ್ಯಾವ್ ಮೈ ಓನ್ ಡಿಗ್ನಿಟಿ, ಓನ್ ರೆಸ್ಪೆಕ್ಟ್. ನನಗೆ ನಾನು ಪ್ರೀತಿ ಮಾಡಬೇಕು, ನನಗೆ ನಾನು ರಕ್ಷಣೆ ಮಾಡಬೇಕು. ಗೌರವಿಸಿದರೆ ಮಾತ್ರ ನಾನು ಇನ್ನೊಬ್ಬರನ್ನ ಗೌರವಿಸಲಿಕ್ಕೆ ಸಾಧ್ಯ ಆಗ್ತದೆ. ಮನೆಯಲ್ಲಿ ಮಗುವನ್ನು, ಹೆಣ್ಣು ಮಗಳನ್ನು ಒಂದು ತರ ನೋಡ್ತೇವೆ, ಸೊಸೆಯನ್ನ ಇನ್ನೊಂದು ರೀತಿಯಲ್ಲಿ ನೋಡ್ತೇವೆ. ಸೊ ದ ಜೆಂಡರ್ ಇನ್ಇಕ್ವಾಲಿಟಿ, ದ ಜೆಂಡರ್ ಸೆನ್ಸಿಟೈಸೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಟೀಚರ್ಸ್, ಬಿಕಾಸ್ ಐ ಹ್ಯಾವ್ ಟು ಟೀಚ್. ಪರವಾಗಿ ನಾನು ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದ್ದೀನಿ. ಧ್ವನಿ ಮಹಿಳಾ ಮಕ್ಕಳ ಸಂಸ್ಥೆ ಅಧ್ಯಕ್ಷೆ ಕೂಡ. ರಾಜ್ಯ ಸರ್ಕಾರ ಗುರುಸಿ ಹೆಣ್ಮಕ್ಳ ಪರವಾಗಿ ಕೆಲಸ ಮಾಡ್ತಾರಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಕೊಟ್ಟು ಗುರುಸಿದೆ. ಮಕ್ಕಳಿಗೆ ಸಹಾಯ ಮಾಡಿದ್ರು ಎಲ್ಲ ಹೇಳ್ತಾರಲ್ಲ, ಅವರು ಅದನ್ನ ಮಾಡಬೇಕು ಅಂತ ಅಧಿಕಾರಕ್ಕೆ ಬಂದಾಗ ನೀವು ಎಲ್ಲರದು ಎಂಥೂಸಿಯಾಸಮು ಅಷ್ಟೇ ಇತ್ತು, ನಿಮ್ಮೆಲ್ಲರದು ಸಪೋರ್ಟು ಹಂಗೆ ಇತ್ತು. ಇದೇ ಡಯಟ್ ಕಾಲೇಜಿಗೆ ನಮ್ಮಮ್ಮ ಎಷ್ಟು ಸರ್ತಿ ಸ್ಕೂಲಿಗೆ ಬಂದಾಗೂ ಇವ್ರು ಮೇಡಮ್ ಆಗಲೇ ಹೆಸರು ಹೇಳಿದ್ರಲ್ಲ, ಸೊ ಯಾವಾಗಿದ್ರು ದೇ ಆರ್ ವೆರಿ ಸಪೋರ್ಟಿವ್. ಆಮೇಲೆ ಅವರಿಗೆ ಅಷ್ಟೇ ಇಂಟ್ರೆಸ್ಟ್, ಅವ್ರಿಗೆ ಮಕ್ಕಳಿಗೆ ನಾನು ಮಾಡಬೇಕು, ಅವ್ರ ಎಂಥೂಸಿಯಾಸಮ್ ಇದ್ದಿದ್ದು. ಅವರೆಲ್ಲರೂ ಇರುವಂತಹ ಕಷ್ಟದ ಮಧ್ಯೆ, ಸುಖದ ಮಧ್ಯೆ ಇರ್ಬೋದು, ಹಲವಾರು ಸಮಸ್ಯೆಗಳ ಮಧ್ಯೆ ಇರ್ಬೋದು, ಅದೆಲ್ಲ ಎದುರಿಸಿ ಒಂದು ಹಂತಕ್ಕೆ ನಿಂತು ಇವರು ಹೀಗೆ ಅಂತ ಗುರುತಿಸ್ಕೊಂಡಿದ್ದಾರೆ. ಆ ಗುರುತಿಸ್ಕೊಳ್ಳುವಂಥ ಕೆಲಸವನ್ನು ಇವತ್ತು ಈ ಸಾಹಿತ್ಯ ವೇದಿಕೆಯವರು ಮತ್ತು ಈ ಬಸವರಾಜ್ ದಾಕ್ಷಾಯಿಣಿ ಮೇಡಮ್ ಅವರ ಒಂದು ಪುತ್ರರು ಕೂಡ ಮಾಡ್ತಾ ಇದ್ದಾರೆ. ದಾಕ್ಷಾಯಿಣಿ ಮೇಡಮ್ ಅವ್ರನ್ನ ನಾನು ನೋಡಿದ್ದು ಐ ಥಿಂಕ್ 2015-16ನೇ ಇಸ್ವಿಯಲ್ಲಿ ಬಾಲ ವಿಕಾಸ ಅಕಾಡೆಮಿ ಒಂದು ಇದರಲ್ಲಿ ರಾಜ್ಯ ಮಟ್ಟದ ಒಂದು ಹಬ್ಬವನ್ನು ಮಾಡಿದ್ವಿ. ನಾವು ಕಲಾಭವನದಲ್ಲಿ ಸಮ್ಮೇಳನ ಮಾಡಿದ್ವಿ. ಆವಾಗ ನಾನು BRC ಕೋಆರ್ಡಿನೇಟರ್ ಆಗಿದ್ದೆ. ನಮ್ಮ ಎಲ್ಲ ಶಾಲೆಯ ಮಕ್ಕಳದು ಆ ಕರಕುಶಲ ಏನು ವಸ್ತುಗಳನ್ನು ತಯಾರು ಮಾಡಿದ್ದು ಪ್ರದರ್ಶನವನ್ನು ಮಾಡಿದ್ವಿ ನಾವು. ಅವಾಗ ಅನ್ಸಿತ್ತು, ಯಾರು ಇವರು ಮೇಡಮ್ ಅಂತ ಕೇಳಿದಾಗ ಎಷ್ಟು ಅಂದರೆ ಒಂದು ಗಟ್ಟಿ ಧೈರ್ಯ ಅಂತ ಹೇಳ್ತೀವಲ್ಲ, ಆ ಥರದ್ದು ಅವ್ರು ನೋಡಿದ್ರೆ ಪರ್ಸನಾಲಿಟಿನೇ ಹಂಗಿತ್ತು. ನಾವೆಲ್ಲ ಇಟ್ಟಿಟ್ಟೆ ಕಾಣಿಸ್ತಾ ಇದ್ವಿ.
ಸೊ ಅಷ್ಟು ದೊಡ್ಡ ಪರ್ಸನಾಲಿಟಿ, ಹಾಗೆ ಅಷ್ಟು ದೊಡ್ಡ ಕೆಲಸವನ್ನ ಮಾಡಿದ್ರು. ಇವತ್ತೇನಾದರೂ ರಾಜ್ಯದಲ್ಲಿ ಬಾಲ ವಿಕಾಸ ಅಕಾಡೆಮಿ ಇದೆ ಅಂತ ಗುರುತಿಸಿದ್ದು ಯಾರಾದರೂ ಇದ್ರೆ ಅದು ದಾಕ್ಷಾಯಿಣಿ ಮೇಡಮ್ ಮಾತ್ರ. ಅವರ ನಂತರ ನಾನು ಅನ್ಕೊಂಡ ಹಾಗೆ ಈಗ ಅಷ್ಟು ಏನೋ ಕೆಲಸಗಳು ಆಗಲಿಲ್ಲ, ಅದು ಬೇಜಾರಿದೆ. ಅದು ಅವ್ರು ಹೋದಂಥ ಸಮಯ ಇರ್ಬೋದು ಅಥವಾ ಕರೋನಾ ಸಮಯ ಇರ್ಬೋದು, ಒಟ್ಟಾರೆ ಬಾಲ ವಿಕಾಸ ಅಕಾಡೆಮಿ ಸ್ವಲ್ಪ ಏನಾಗಿದೆ ಅಂದರೆ ಈಗ ಅಷ್ಟು ಏನೋ ನನಗೆ ಸಮಾಧಾನಕರ ಸ್ಥಿತಿಯಲ್ಲಿ ಕೆಲಸಗಳಿಲ್ಲ. ಆದರೆ ಅವರು ಮಾತ್ರ ಮಕ್ಕಳಿಗಾಗಿ ಮಕ್ಕಳ ಹಬ್ಬ ಮಾಡಿದರು. ಗ್ರಾಮ ಮಟ್ಟದಲ್ಲಿ ಬರೀ ಸಿಟಿಯಲ್ಲಿರುವಂಥ ಮಕ್ಕಳಿಗೆ ಆಗಿ ಅಲ್ಲ, ಶಾಲೆಗಳಿಗಾಗೆಲ್ಲ ಗ್ರಾಮ ಮಟ್ಟದಲ್ಲಿ ಮಾಡಬೇಕು ಅಂತ ಗ್ರಾಮ ಪಂಚಾಯತಿ ಲೆವೆಲಲ್ಲೂ ಕೂಡ ಅವರು ಈ ಒಂದು ಮಕ್ಕಳ ಸೃಜನಶೀಲತೆಯನ್ನು ಅಳಿಸುವಂಥ ಕೆಲಸ ಮಾಡಿದರು. ಸೊ ಇವತ್ತು ಅವರ ಸ್ಮರಣಾರ್ಥ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬಂದಿರುವಂಥ ನಮ್ಮ ಎಲ್ಲ ಶಿಕ್ಷಕರಿರ್ಬೋದು, ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ, ಅದು ಸಂತೋಷ. ನಾನು ಲತಾ ಮೇಡಮ್ ಅವರು ಮೇಡಮ್ ಹೀಗೆ 5ನೇ ತಾರೀಕಿಗೆ ಅಲ್ಲೂರು ವೆಂಕಟರಾಯ ಸಭಾಭವನದಲ್ಲಿ ಒಂದು ಫಂಕ್ಷನ್ ಇದೆ, ನೀವು ಬರ್ತೀರಾ ಅಂದರು. ನಾನು ಯಾರು ಏನು ಅಂತ ಕೇಳಲೇ ಇಲ್ಲ. ಬಹುಶಃ ನಮ್ಮ ಧಾರವಾಡ ಜಿಲ್ಲೆಯವರೇ ಇದೊಂದು ಸಾವಿತ್ರಿಬಾಯಿ ಫುಲೆ ಏನೋ ಜಿಲ್ಲಾ ಮಟ್ಟದ ಏನಾದರೂ ಫಂಕ್ಷನ್ ಮಾಡ್ತಾ ಇರ್ಬೋದು ಅನ್ಕೊಂಡು ಆಯ್ತು ಮೇಡಮ್ ಅಂತ ಒಪ್ಕೊಂಡೆ. ನಂತರ ಅವ್ರನ್ನ ಇನ್ವಿಟೇಷನ್ ಕಳಿಸಿದಾಗಲೇ ಗೊತ್ತು ಎಲ್ಲಿಯ ರಾಯಚೂರು, ಎಲ್ಲಿಯ ಧಾರವಾಡ, ಬಯಲುಸೀಮೆ ಎಲ್ಲೇ, ಅರೆಮಲ್ನಾಡು ಎಲ್ಲೇ, ಇದು ಯಾಕೆ ರಾಯಚೂರವ್ರು ಬಂದು ಇಲ್ಲೇನು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂತ. ಅವಾಗ ಮೇಡಮ್ ಅವ್ರಿಗೆ ಮತ್ತೆ ಕಾಲ್ ಮಾಡಿ ಕೇಳಿದೆ, ಮೇಡಮ್ ಏನಿದು ಅಂತ. ಇಲ್ಲ ಮೇಡಮ್, ಪ್ರತಿ 2 ವರ್ಷ ಆಯ್ತು ಅವ್ರು ಇಲ್ಲಿ ಬಂದು ಮಾಡ್ತಾ ಇದ್ದಾರೆ ಅಂತ. ಸೊ ಅಂದರೆ ನಮ್ಮತನವನ್ನು ನಾವು ಬೇರೆ ಕಡೆಗೆ ಪಸರಿಸುವಂಥ ಕೆಲಸನ ನಾವು ಮಾಡಬೇಕು ಅಂತ. ಅದಕ್ಕೆ ಇವತ್ತು ಎಲ್ಲ ಹೆಣ್ಣು ಮಕ್ಕಳಿಗೆ ಸಾಥಾಗಿ ನಮ್ಮೆಲ್ಲ ಏನೋ ಪುರುಷ ಸಮಾಜದವರು ಕೂಡ ನಮ್ಗೆ ಇರಬೇಕಾಗ್ತದೆ. ಬೇಂದ್ರೆ ಅವ್ರು ಹೇಳಿದ್ದು ಇಬ್ಬರು ಬೇಕು ನಮ್ಗೆ. ಒಂದು ಬಂಡಿ ಸುಗಮವಾಗಿ ಸಾಗಬೇಕಾದ್ರೆ 2 ಗಾಲಿಗಳು ಇರಬೇಕಾಗ್ತದೆ. ಯಾವುದೋ ಒಂದು ಗಾಲಿ ಇದೆ ಅಂತ ಹಾಮು ಬಿಮ್ಮಿನಿಂದ ಹೋದರೆ ಆ ಜೀವನ ಸಾಗೋದಿಲ್ಲ. ಅಂಥದ್ದನ್ನು ನಾವು ನಮ್ಮ ಒಂದು ಬದುಕಿನಲ್ಲಿ ಅಳವಡಿಸ್ಕೋಬೇಕು, ಹಾಗೂ ನಮ್ಮ ಸಮಾಜ ಸೇವೆಯಲ್ಲೂ ಕೂಡ ಅಳವಡಿಸ್ಕೋಬೇಕು ಅಂತ. ಮತ್ತು ನಮಗೆ ಅವಕಾಶ ಕೊಡದೇ ಇದ್ದಾಗ ಸಿಡಿದಿದ್ದು ತೆಗೆದುಕೊಳ್ಳೋದಕ್ಕೂ ನಮ್ಗೆ ಗೊತ್ತಿರಬೇಕು. ಸೊ ಅದು 2 ಕೆಲಸನ ನಾವು ಮಾಡಿಕೊಳ್ಬೇಕು. ಅಂದಾಗಲೇ ಮಾತ್ರ ಈ ಸಮಾಜದಲ್ಲಿ ಬ್ಯಾಲೆನ್ಸ್ ಆಗ್ತದೆ. ಯಾಕೆಂದರೆ ಪ್ರಕೃತಿಯಲ್ಲೂ ಕೂಡ ಹಾಗೆ. ಒಂದು ನಾನು ನಿರ್ಣಯ ತಗೊಂಡು 25 ವರ್ಷ ಆಯಿತು ಆ ಮಕ್ಕಳಿಗಾಗಿ ಏನು ಮಾಡ್ತಾ ಇದ್ದೀನಿ. ಅದು ಒಂದು ರೀತಿಯಿಂದ ನನಗೆ ಆತ್ಮತೃಪ್ತಿ ಸಿಗ್ತಾ ಇದೆ. ನಾನು ಇಷ್ಟೆಲ್ಲ ನಿಮ್ಮ ಮುಂದೆ ನಿಲ್ಲಬೇಕಾದ್ರೆ ಇದಕ್ಕೆಲ್ಲ ನಿಮ್ಮ ಒಂದು ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ಎಂಬುದೇ ಕಾರಣ ಅಂತ ಹೇಳಿ ನಾನು 2 ಮಾತು ಎಲ್ಲ ಗೊತ್ತಿದ್ದವ್ರಿದ್ದೀರಿ. ನಾವು ಮಾತಾಡೋದಿಲ್ಲ, ಯಾಕಂದರೆ ಮಾತಾಡಿದ್ವಿ ಅಂದ್ರೆ ನಮ್ಮ ಹುಡುಗರು ಇನ್ನೊಂದು ತಾಸು ಮಾತಾಡಬೇಕಾಗ್ತದೆ. ಹುಡುಗರು ಆತ್ಮಾನಂದರು. ಅದರಿಂದ ಇವತ್ತು ದತ್ತಿ ಹಿಡ್ಕೊಂಡು ಇಟ್ಟೀನಿ. ಬರೀ ಎಲ್ಲರೂ ನಮಸ್ಕಾರ ಮಾಡ್ತೀನಿ. ಸಂಜೆ ಮುಂದೆ ವಿದ್ಯಾವರ್ಧಕ ಸಂಘದಲ್ಲಿ ಪಾಟೀಲ್ ಪುಟ್ಟಪ್ಪನವರು ನಿಂದು ಯಾವುದೋ ಜಮಖಾರಿಕೊಂಡ್ರು 5 ಸರ್ ನಿಮ್ದು 5ನೇ ತಾರೀಕಿಗೆ ನಿನ್ನ ದತ್ತಿ ಇಟ್ಬಿಡುವಲ್ಲಿ ಅಂತ ಇಟ್ಟಿದ್ದೀನಿ. ಬರೀ ಎಲ್ಲರೂ. ಮತ್ತು ಅಲ್ಲಿ ಆತ್ಮಾನಂದ ತಂದೆ ಅಂತೇಳಿ ಒಂದು ಸಣ್ಣ ಹೆಣ್ಣು ಜಗದ ಕಣ್ಣು ಸಾಹಿತ್ಯ ವೇದಿಕೆ ಸಂಸ್ಥಾಪಕರಾದ ರಮೇಶ್ ನಾಯಕ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದಿನ ಒಂದು ಕಾರ್ಯಕ್ರಮದಲ್ಲಿ 33 ಜನ ವೀರವಂತೆ ಪ್ರಶಸ್ತಿಗೆ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಈ 33 ಜನರನ್ನು ಸೇರಿಸಿದರೆ ಇದುವರೆಗೆ 650 ಜನ ಸಾಧಕರನ್ನು ನಮ್ಮ ವೇದಿಕೆ ಗುರುತಿಸಿದೆ. ಯಾವ ಒಂದು ಫಲಾಪೇಕ್ಷೆ ಬಯಸದೆ ಎಲೆಮರೆ ಕಾಯಿರುವಂತಹ ಪ್ರತಿಭೆಗಳನ್ನು ನಾವು ಅರ್ಜಿ ಕರೆಯಲಾರದೆ, ಯಾವುದೇ ಶುಲ್ಕ ಇಡಲಾರದೆ ಸಾಧಕರನ್ನ, ಪ್ರತಿಭಾವಂತರನ್ನ ಗುರುತಿಸಿ ಮುಖ್ಯವಾಹಿನಿಗೆ ತರುವಂಥ ಕೆಲಸ ನಮ್ಮ ವೇದಿಕೆ ಮಾಡ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದರೆ ಎಲ್ಲರೂ ಅದನ್ನೇ ಕೇಳ್ತಾರೆ. ಫೋನ್ ಮಾಡಿದ ತಕ್ಷಣ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಬಹುತೇಕರು ಈ 33 ಜನ ಪ್ರಶಸ್ತಿ ಪುರಸ್ಕೃತರು ನಾನು ಯಾರನ್ನೂ ಜಾಸ್ತಿ ನೋಡಿಲ್ಲ. ಒಂದು 5-6 ಜನರಷ್ಟೇ ನಾನು ಮುಖಾಮುಖಿ ನೋಡಿರ್ಬೋದು, ಪರಿಚಯ ಇರ್ಬೋದು. ಆದರೆ ಸುಮಾರು ಒಂದು 25ರಿಂದ 28 ಜನ ನಾನು ನೋಡೇ ಇಲ್ಲ. ಅವರಿಗೆ ಅವ್ರು ಯಾರು, ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅವರು ಮಾಡಿರುವಂಥ ಸಾಧನೆಗಳಾಗಿರ್ಬೋದು, ಅವರ ಒಂದು ಕಾರ್ಯಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಶೈಲಿಯಲ್ಲಿ ಅವರ ಒಂದು ಪ್ರಾಮಾಣಿಕ ಸೇವೆ ಆಗಿರ್ಬೋದು. ಬಹುತೇಕರು ಶಿಕ್ಷಕರಿದ್ದಾರೆ. ನಾವು ಜಾಸ್ತಿ ಹೊತ್ತು ನಾವು ಶಿಕ್ಷಕರಿಗೆ ಯಾಕೆ ಕೊಡ್ತಿದ್ದೇವೆ ಅಂದರೆ, ಶಿಕ್ಷಕರೇನಾದರೂ ನಾವು ಶಿಕ್ಷಕರಿಗೆ ಪ್ರೋತ್ಸಾಹ ಕೊಟ್ಟಿದ್ದೆ, ಆದರೆ ಶಿಕ್ಷಕರೇನಾದರೂ ಬದಲಾವಣೆ ಆದರೆ, ಶಿಕ್ಷಕರು ಏನಾದರೂ ಚೇಂಜ್ ಆದರೆ ಈ ದೇಶವನ್ನ, ಈ ರಾಜ್ಯವನ್ನ, ಈ ಭಾವಿ ವೀರವನಿತೆ ರಾಜ್ಯ ಪ್ರಶಸ್ತಿ ಪುರಸ್ಕಾರವನ್ನ ಡಾಕ್ಟರ್ ಬಿಟಿ ಲೋಲಾಕ್ಷಮ್ಮ, ರಜನಿ ರಾಜ್, ಶಶಿಕಲಾ ರಾಥೋಡ್, ಗಾಯತ್ರಿ ನಾಯಕ್, ರೇಣುಕಾ ಪಾಟೀಲ್, ಕಸ್ತೂರಿ ಗಂಜಿಗಟ್ಟಿ, ಶೋಭಾ ಸಬಾಹಿತ್, ರೇಣುಕಾ ಶ್ರೀನಿವಾಸ್, ಸಾಕಮ್ಮ, ರತ್ನಮ್ಮ, ಜಗದಂಬ, ಸುಧಾಮಣಿ, ರಾಜೇಶ್ವರಿ, ಎಸ್ಎ ಸಂಕೇಶ್ವರ್, ವನಶ್ರೀ, ಸವಿತಾ, ಎಸ್ಜಿ ಕಸ್ತೂರಿ ಬಿರಪ್ಪನವರ್, ಮಹಾದೇವಿ ದೊಡ್ಮನಿ, ರೂಪ ಚೌಧರಿ, ರೇಣುಕಾ ಕಲ್ಯಾಣಮಠ್, ಡಾಕ್ಟರ್ ಕುಮುದ್ವತಿ, ಜಯಶ್ರೀ, ಉಷಾ ಗದ್ಗಿನಮಠ್, ಜಯಶ್ರೀ ಪಾಟೀಲ್, ಶ್ರುತಿ ಭೂಸ್ನೂರ್ಮಠ್, ಮೇಘಾ ಹುಕ್ಕೇರಿ,
ಸುಧಾ ಹುಲಗೂರು, ಸುಜಾತ ಹಡಗಲಿ, ಪಾರ್ವತಿ ಹಮ್ಮಗಿ, ಸುಲೋಚನಾ ಮಾಲಿ ಪಾಟೀಲ್, ಸುಲೋಚನಾ ಮುದಲಿಯಾರ್, ಚಿನ್ಮಯಿ ಪಾಟೀಲ್, ಡಾಕ್ಟರ್ ಲೀಲಾ ಗುರುರಾಜ್ ಇವರುಗಳಿಗೆ ನೀಡಿಗೊಳಿಸಲಾಯಿತು. ಈ ಕಾರ್ಯಕ್ರಮವನ್ನ ನಿರ್ವಹಣೆಯನ್ನ ಕಸ್ತೂರಿ ಬೀರಪ್ಪನವರ್ ಮತ್ತು ನಿರೂಪಣೆಯನ್ನ ಜಯಶ್ರೀ